ಯೂಟ್ಯೂಬ್ನಿಂದ ಹಣ ಗಳಿಸ್ಬೋದು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಕೆಲವರಿಗೆ ಪ್ರಶ್ನೆಗಳಿರ್ಬೋದು, ಯೂಟ್ಯೂಬ್ ಚಾನಲ್ ಮಾಡಿ ವಿಡಿಯೋಸ್ಗಳನ್ನು ಹಾಕ್ತಿದ್ರೆ ಹಣ ಬರುತ್ತಾ? ಕೆಲವರು ಅಂದ್ಕೊಂಡಿರ್ತಾರೆ ವ್ಯೂಸ್ಗಳು ಬರೋದ್ರಿಂದ ಹಣ ಬರುತ್ತೆ ಅಂತ. ಇನ್ನು ಕೆಲವರು ನಾವು ಒಂದು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಅವರಿಗೆ ಹಣ ಹೋಗುತ್ತೆ ಅಂತ. ಇನ್ನು ಕೆಲವರಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದಕ್ಕೆ ಅವರಿಗೆ ದುಡ್ಡು ಸಿಗುತ್ತೆ ಅಂತ ಹೇಳಿ. ಲೈಕ್ಗಳು, ವ್ಯೂಸ್ಗಳು, ಕಮೆಂಟ್ಗಳು ಜಾಸ್ತಿ ಬಂದಾಗೆ ಮತ್ತು ಸಬ್ಸ್ಕ್ರೈಬರ್ ಆದರೆ ಅವರಿಗೆ ದುಡ್ಡು ಬರುತ್ತೆ ಅಂತ ಹೇಳಿ. ಇಲ್ಲ, ಖಂಡಿತ ಇಲ್ಲ. ಅದು ಆ ಥರ ಅಲ್ಲ. ವ್ಯೂಸ್ ಬಂದರೆ ಹಣ ಬರುತ್ತೆ, ಆದರೆ ನೀವು ವಿಡಿಯೋ ನೋಡುವಾಗ ಆ್ಯಡ್ಸ್ಗಳು ಬರುತ್ತಲ್ಲ, ಅದರಿಂದ ದುಡ್ಡು ಬರುತ್ತೆ. ಆದರೆ ನಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಇದ್ದರೆ ಮಾತ್ರ ನಮಗೆ ದುಡ್ಡು ಬರುತ್ತೆ. ಅದು ಬಿಟ್ಟು ನಾವು ಬೇರೆ ರೀತಿಯಲ್ಲಿ ಹೇಗೆ ಹಣ ಮಾಡ್ಬೋದು ಅಂದರೆ, ನೀವು ನಿಮ್ಮ ಚಾನೆಲ್ಗಾಗಿ ಯೂಸ್ ಮಾಡುವಂಥ ಗ್ಯಾಜೆಟ್ಸ್ಗಳ ಅಫಿಲಿಯೇಟ್ ಲಿಂಕನ್ನು ಶೇರ್ ಮಾಡೋದ್ರಿಂದ ಹಣವನ್ನು ಗಳಿಸ್ಬೋದು. ಈ ಅಫಿಲಿಯೇಟ್ ಲಿಂಕ್ಗಳು ಎಲ್ಲಿ ಸಿಗುತ್ತವೆ ಅಂತ ಹೇಳಿದ್ರೆ, ನಿಮ್ಮ ಯೂಟ್ಯೂಬ್ ವಿಡಿಯೋಗಳಿಗೆ ನೀವು ಬಳಸುವಂಥ ಗ್ಯಾಜೆಟ್ಸ್ಗಳು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ಗಳಲ್ಲಿ ಇದ್ದರೆ ಅವುಗಳನ್ನು ಶೇರ್ ಮಾಡಿಕೊಂಡು ಹಣವನ್ನು ಗಳಿಸ್ಬೋದು. ಅದ್ರ ಜೊತೆಗೆ ಅಮೆಝಾನ್, ಫ್ಲಿಪ್ಕಾರ್ಟ್ಗಳಲ್ಲಿ ಇರುವಂಥ ಪ್ರಾಡಕ್ಟ್ಗಳನ್ನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿದರೆ ಅದನ್ನು ವ್ಯೂವರ್ಸ್ ಬೈ ಮಾಡಿದರೆ ಅದರಿಂದ ಕಮಿಷನ್ ಅನ್ನು ಪಡಿಬೋದು. ಈ ಅಫಿಲಿಯೇಟ್ ಲಿಂಕಿಂದ ಹಣ ಗಳಿಸಬೇಕಂದ್ರೆ ನಿಮ್ಮ ವ್ಯೂವರ್ಸು ಆ ಲಿಂಕಿಂದ ಪ್ರಾಡಕ್ಟ್ಗಳನ್ನು ಬೈ ಮಾಡಬೇಕಾಗುತ್ತೆ. ಅದರಿಂದ ನಿಮಗೆ ಕಮಿಷನ್ ಅಂತ ಹೇಳಿ ಹಣ ಸಿಗುತ್ತೆ. ಅದು ಅಲ್ಲದೆ ಕೆಲವೊಂದು ಕಂಪನಿಗಳು ಅವರ ಪ್ರಾಡಕ್ಟ್ಗಳನ್ನು ಪ್ರಮೋಷನ್ ಮಾಡಲಿಕ್ಕೆ ಯೂಟ್ಯೂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅದರಿಂದನೂ ಸಹ ಹಣವನ್ನು ಗಳಿಸಬಹುದು. ತುಂಬ ಯೂಟ್ಯೂಬ್ ಚಾನಲ್ಗಳು ಯೂಟ್ಯೂಬ್ ಆ್ಯಡ್ಸ್ನಿಂದ ಬರೋ ಹಣಕ್ಕಿಂತ ಈ ಸ್ಪಾನ್ಸರ್ಶಿಪ್ ಮತ್ತು ಪ್ರಮೋಷನ್ ವಿಡಿಯೋಗಳಿಂದನೇ ಹಣವನ್ನು ಜಾಸ್ತಿ ಪಡಿತಾರೆ. ಯೂಟ್ಯೂಬ್ನಿಂದ ಯಾವ ರೀತಿ ಹಣ ಬರುತ್ತೆ ಅಂತ ಶಾರ್ಟ್ ಆಗಿ ತಿಳ್ಕೊಂಡ್ರೆ ನೀವು ಈಗ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಕನ್ನಡದಲ್ಲಿ ಹೆಚ್ಚಿನ ಯೂಟ್ಯೂಬ್ ಚಾನಲ್ಗಳು ಬರಬೇಕು, ಬೆಳಿಬೇಕು ಅನ್ನೋದೇ ಈ ಚಾನೆಲ್ನ ಉದ್ದೇಶ. ಇನ್ನೂ ಹೆಚ್ಚಿನ ಟ್ಯುಟೋರಿಯಲ್ಸ್ಗಾಗಿ ನಮ್ಮ ಚಾನೆಲ್ನ ಎಲ್ಲ ವಿಡಿಯೋಗಳನ್ನು ನೋಡಿ.